ಖುಷಿ ಆಯಿತು. ಅವರು ಎಲ್ಲ ಕಡೆಯಿಂದನೂ ಸಪೋರ್ಟ್ ಮಾಡಿದ್ರು. ಎಷ್ಟೊಂದು ಡೌಟ್ಸ್ ಇತ್ತು ನಮಗೆ, ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಅವಳಿಗೂ MBBS ಮಾಡಲೇಬೇಕು ಅಂತಾನೆ ಅದೇ ಆಸೆ ಇತ್ತು. ಹೆಲೋ ಹಾಯ್, ಇವತ್ತು ಬಂದ್ಬಿಟ್ಟು ನಮ್ಮ ಜೊತೆ ದಿಶಾ ಇದ್ದಾಳೆ. ಸೊ ಬನ್ನಿ ಕೇಳೋಣ. ದಿಶಾ ಇವತ್ತು ರಷ್ಯಾ ಟ್ರಾವೆಲ್ ಮಾಡ್ತಿದ್ದಾಳೆ ಇಮ್ಯಾನ್ಯುಯಲ್ ಕಾಂತ್ ಬ್ಯಾಲ್ಟಿನ್ಗೆ. ಸೊ ಕೇಳೋಣ ಅವಳ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ. ಎಸ್ ದಿಶಾ, ಎಲ್ಲಿಂದ ಬಂದಿರೋದು? ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಓಕೆ, ಸೊ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೆಡಿಪೀಡಿಯಾ ಜೊತೆ? ನನಗೆ ತುಂಬ ಖುಷಿ ಆಯಿತು. ಅವರು ಎಲ್ಲ ಕಡೆಯಿಂದನೂ ಸಪೋರ್ಟ್ ಮಾಡಿದ್ರು. ಎಷ್ಟೊಂದು ಡೌಟ್ಸ್ ಇತ್ತು ನಮಗೆ, ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು. ಎಸ್ಪೆಷಲಿ ಕಾವ್ಯ ಮ್ಯಾಮ್, ಅವರು ಇರೋ ಆಫೀಸ್ ವರ್ಕರ್ಸ್ ಅವರೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಸೊ ಮೆಡಿಪೀಡಿಯಾ ಜೊತೆ ಹೇಗೆ ಕನೆಕ್ಟ್ ಆಗಿದೆ ನೀನು? ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಆನ್ಲೈನಲ್ಲಿ ಸಿಕ್ತು ನನಗೆ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ. ತುಂಬ ಒಳ್ಳೆ ರಿವ್ಯೂಸ್ ಇತ್ತು ಮೆಡಿಪೀಡಿಯಾ ಬಗ್ಗೆ. ಸೊ ನಿನ್ನ ಆಲ್ ಪ್ರೋಸೆಸ್ ಹೇಗಿತ್ತು? ಎಕ್ಸಾಮ್ ಆಗಲಿ ಮತ್ತು ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಎಲ್ಲ ಯಾವ ರೀತಿ ರೆಸ್ಪಾನ್ಸ್ ಇತ್ತು? ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು. ಎಕ್ಸಾಮ್ ಆಗಿರಲಿ, ವೀಸಾ, ಪಾಸ್ಪೋರ್ಟ್ ಎಲ್ಲದಕ್ಕೂ ಮೆಡಿಪೀಡಿಯಾ ತುಂಬ ಹೆಲ್ಪ್ ಮಾಡಿದ್ರು. ತುಂಬ ಟೈಮ್ ಕೊಟ್ಟರು. ಎಕ್ಸಾಮ್ ಆಗೋಕ್ಕೂ ಮುಂಚೆ ಈ ಡೇಟಿಗೆ ಎಕ್ಸಾಮ್ ಇದೆ, ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕಂತನೂ ಎಲ್ಲ ಹೇಳಿದರು. ಥ್ಯಾಂಕ್ ಯು ದಿಶಾ. ಮ್ಯಾಮ್, ಇವತ್ತು ನಿಮ್ಮ ಡಾಟರ್ ಬಂದು ಟ್ರಾವೆಲ್ ಮಾಡ್ತಿದೆ. ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿದೆ ಮ್ಯಾಮ್? ಸೊ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ವಿತ್ ಮೆಡಿಪೀಡಿಯಾ. ನಮಸ್ತೆ. ನನ್ನ ಮಗಳಿಗೆ ನಾವು MBBS ಮಾಡಬೇಕು ಅಂತಲೇ ಇದ್ವಿ. ಹಾಗಾಗಿ ಈಗ ನಾವು ಹೇಗಪ್ಪ ಮಾರ್ಕ್ಸ್ ಬೇರೆ ಈ ರೀತಿ ಆಯಿತು. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಅವಳಿಗೂ MBBS ಮಾಡಲೇಬೇಕು ಅಂತಾನೆ ಅದೇ ಆಸೆ ಇತ್ತು. ನಮಗೆ ಡೆಂಟಲ್ ಸಿಕ್ತು ಇಂಡಿಯಾದಲ್ಲಿ. ಹಾಗಾಗಿ ಅವಳು ಡೆಂಟಲ್ ಇಷ್ಟಪಡಲಿಲ್ಲ. ಕಾವ್ಯ ಮ್ಯಾಮ್ನಿಂದ ನಾವು ಮೆಡಿಪೀಡಿಯಾಗೆ ಹೋಗಿ ಪೂರ್ಣಿಮಾ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗಾಗಿ ನಾವು ಈಗ ರಷ್ಯಾಗೆ IKBF ಯೂನಿವರ್ಸಿಟಿಗೆ ಸೇರಿಸಿದ್ದೀವಿ. ಥ್ಯಾಂಕ್ ಯು ಫುಲ್ ಮೆಡಿಪೀಡಿಯಾ. ಫೈನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಸ್ಟೂಡೆಂಟ್ಸ್ಗೆ ಇವಾಗ ನೀವು ಯಾವ ರೀತಿ ಮೆಡಿಪೀಡಿಯಾಗೆ ರೆಫರ್ ಮಾಡ್ತೀರಾ ನಿಮ್ಮ ಕಡೆಯಿಂದ? ಈಗ ನಾವು ಇಲ್ಲೇ MBBS ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ನಮಗೆ ಅದಾಗೋದಿಲ್ಲ. ಈಗ ಮೆಡಿಪೀಡಿಯಾದಲ್ಲಿ ಬಂದುಬಿಟ್ಟು ನಾವು ವಿಚಾರ ಮಾಡಿದರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ನಮಗೆ, ಯಾವ ರೀತಿ ಏನು ಮಾರ್ಕ್ಸ್. ಈ ಲೋ ಮಾರ್ಕ್ಸ್ ಬಂದುಬಿಟ್ರೆ ನಮಗೆ ಎಷ್ಟು ಇದಾಗುತ್ತೆ. MBBS ಅಂತ ಒಂದು ಏಮ್ ಇರುತ್ತಲ್ಲ, ಅದು ಅಬ್ರಾಡ್ಗೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ಆ ಮೆಡಿಪೀಡಿಯಾದಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅವಳ ಕನಸು ನನಸಾಗುತ್ತೆ, ನನ್ನ ಮಗಳ ಕನಸು. ನಮಗೂ ಅವಳು ನನಸು ಮಾಡಿದ್ರಂತ ಇಷ್ಟ ಇದೆ. ಅವಳು ಕನಸು ನನಸು ಮಾಡ್ತಾಳೆ ಅಂತ ನಮಗೆ ಹೋಪ್ ಇಟ್ಕೊಂಡಿದ್ದೀವಿ. ಸೊ ಮ್ಯಾಮ್ ಖಂಡಿತ ಮಾಡ್ತಾಳೆ ಮ್ಯಾಮ್, ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. Thank you for trusting us. And Disha, I suggest you that you just focus on studies and fulfill your own dream of becoming a doctor and fulfill the dream of your parents, because I think they have worked really, really hard and gathered a great courage to send you so far, right? And today also ma'am is nervous, and just make it through, and you should soon become a doctor. PK Disha.